ದರ್ಶನ್ ಆಕ್ಟಿಂಗ್ಗೆ ಕಾಳೆದು ಹೋದ ಫ್ಯಾನ್ಸ್ ಫಸ್ಟ್ ಡೇ ಕೊಟ್ಟ ರೆಸ್ಪಾನ್ಸ್ ಹೇಗಿದೆ ಗೊತ್ತಾ? ಡೆವಿಲ್ಗೆ ಫ್ಯಾನ್ಸ್ ಕೊಡೋ ಮಾರ್ಕ್ಸ್ ಎಷ್ಟು? ಥಿಯೇಟರ್ ಮುಂದೆ ಅಭಿಮಾನಿಗಳ ಹಬ್ಬ. ಎಷ್ಟು ದಿನ ತುದಿಗಾಲಿನಲ್ಲಿ ನಿಂತಿದ್ದ ದರ್ಶನ್ ಅಭಿಮಾನಿಗಳಿಗೆ ಇಂದು ಹಬ್ಬ ಶುರುವಾಗಿದೆ. ಬಹು ನಿರೀಕ್ಷಿತ ಡೆವಿಲ್ ಸಿನಿಮಾ ಕೊನೆಗೂ ರಿಲೀಸ್ ಆಗಿದೆ. ನಮ್ಮ ಬಾಸ್ ಸಿನಿಮಾವನ್ನ ಮೊದಲ ಶೋನಲ್ಲೇ ನೋಡಬೇಕು ಅಂತ ಕಾದು ಕುಳಿತಿರುವವರ ಆಸೆ ಕೊನೆಗೂ ಈಡೇರಿದೆ. ಈ ಎಲ್ಲ ಅಭಿಮಾನಿಗಳಂತೂ ಹುಚ್ಚೆದ್ದು ಕುಣಿದಿದ್ದಾರೆ. ಡೆವಿಲ್ ಚಿತ್ರದಲ್ಲೇ ದರ್ಶನ್ ಪಾತ್ರ ನೋಡಿ ಫ್ಯಾನ್ಸ್ ಕಳೆದು ಹೋಗಿದ್ದಾರೆ. ಸೆಕೆಂಡ್ಗೂ ಚೇಂಜ್ ಆಗುವ ನಟನೆ ಕಂಡು ಥ್ರಿಲ್ ಆಗಿದ್ದಾರೆ. ಹಾಗಾದರೆ ಚಿತ್ರದ ರಿವ್ಯೂ ಹೇಗಿದೆ? ಡೆವಿಲ್ ಚಿತ್ರದ ಫಸ್ಟ್ ಹಾಫ್ ಒಂದು ರೀತಿ ಥ್ರಿಲ್ ಕೊಟ್ಟಿದೆ, ಸೆಕೆಂಡ್ ಹಾಫ್ ಮತ್ತೊಂದು ರೀತಿ ಥ್ರಿಲ್ ಕೊಟ್ಟಿದೆ. ಇಡೀ ಡೆವಿಲ್ ಚಿತ್ರ ಅಭಿಮಾನಿಗಳಿಗೆ ಸಖತ್ ಖುಷಿ ಕೊಟ್ಟಿದೆ. ಮೊದಲ ದಿನವೇ ಚಿತ್ರವನ್ನ ನೋಡಿದ ಫ್ಯಾನ್ಸ್ ಹುಗೆ ಎನ್ನುತ್ತಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ನಟನೆ ಬಹಳ ಅದ್ಭುತವಾಗಿದೆ ಅಂತ ಅಭಿಮಾನಿಗಳು ಫುಲ್ ಮಾರ್ಕ್ ಕೊಟ್ಟಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಒಂದು ರೀತಿಯ ಟೀಸರ್ ಇದ್ದಂತೆ ಇದ್ರೆ ಸೆಕೆಂಡ್ ಹಾಫ್ ಭಯಂಕರ ಆಟ ಅನ್ನೋದನ್ನ ಫ್ಯಾನ್ಸ್ ಹೇಳಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ದರ್ಶನ್ ಇಡೀ ಡಿಫ್ರೆಂಟ್ ಆಗಿ ನಟನೆ ಮಾಡಿದ್ದಾರೆ. ಈ ನಟನೆಯಲ್ಲಿ ಪ್ರತಿ ಕ್ಷಣ ನಮಗೆ ಹೊಸತನ ಕಾಣ್ತಾ ಇದೆ. ಅಭಿಮಾನಿಗಳಿಗೆ ತುಂಬಾ ಇಷ್ಟ ಆಗಿದೆ. ಮೊದಲ ದಿನ ಮೊದಲ ಶೋ ನೋಡಿದವರು ದಿ ಡೆವಿಲ್ ಡಬಲ್ ಧಮಾಕ ಅಂತಿದ್ದಾರೆ. ದರ್ಶನ್ ಸ್ಟೈಲು, ಆಟಿಟ್ಯೂಡ್, ಲುಕ್, ಗೆಟಪ್, ಬಾಡಿ ಲ್ಯಾಂಗ್ವೇಜ್ ಕಂಡು ಹಬ್ಬ ಅಂತ ಹರ್ಷೋದ್ಗಾರ ಮಾಡ್ತಾ ಇದ್ದಾರೆ. ಹಿಂದೆಂದೂ ಕಂಡಿರದ ರೀತಿಯಲ್ಲೇ ದರ್ಶನ್ ನಟನೆಯಲ್ಲಿ ಕಾಣ್ತಾ ಇದ್ದಾರೆ. ಇಡೀ ಸಿನಿಮಾದಲ್ಲೇ ದರ್ಶನ್ ಅವರಿಗಿಲ್ಲದ ಫ್ರೇಮ್ ಇಲ್ವೇ ಇಲ್ಲ ಎನ್ನಬಹುದು. ಆ ಮಟ್ಟಿಗೆ ತೆರಿಗೆಯನ್ನ ಆವರಿಸಿದ್ದಾರೆ. ನಾನು ಆಕ್ಟಿಂಗ್ ಮಾಡಬೇಕು, ಸೌಂಡು ಹಿಡಿಯೋನು ಒಂದು ದಿನ ಕಟೌಟ್ ಆಗಿ ಮೆರೆಯಬೇಕು ಎಂಬ ಪಾತ್ರದಲ್ಲಿ ಅವರಿದ್ದೋ ಸರಳ ಸಹಜ ಅಭಿನಯ. ಅದರಲ್ಲೂ ದಿಗ್ಗಜ ನಟರ ನಟನೆಯನ್ನೇ ಇಮಿಟೇಟ್ ಮಾಡುವ ರೀತಿ ಅಂತೂ ಮೈ ರೋಮಾಂಚನಗೊಳಿಸುತ್ತೆ. ಇನ್ನು ಡೆವಿಲ್ ಪಾತ್ರದಲ್ಲಿ ಪಕ್ಕಾ ಡೆವಿಲ್ ಆಗಿ ಮಿಂಚಿದ್ದಾರೆ. ಇಡೀ ಸಿನಿಮಾವನ್ನ ಆವರಿಸಿದ ಇಡೀ ಪಾತ್ರದಲ್ಲಿ ಜೀವಿಸಿದ್ದಾರೆ. ಇಡೀ ಸಿನಿಮಾ ಎಂಟರ್ಟೈನಿಂಗ್ ಆಗಿದೆ. ಎಲ್ಲೂ ಬೋರಿಂಗ್ ಮೂಮೆಂಟ್ಸ್ ಅನ್ನೋದೇ ಕಾಣಿಸ್ತಾ ಇಲ್ಲ. ಅದರಲ್ಲೂ ಫಸ್ಟ್ ಹಾಫ್ ಹೇಗೆ ಹೋಯ್ತ ಅಂತ ಗೊತ್ತೇ ಆಗಲಿಲ್ಲ. 2 ಗಂಟೆ 40 ನಿಮಿಷ ಇರೋ ಸಿನಿಮಾ ಒಂದು ಕ್ಷಣ ಸಹ ಆಕಳಿಸದೆ ಅವಕಾಶ ಇಲ್ಲದಂತೆ ಸ್ಕ್ರೀನ್ ಪ್ಲೇ ಮಾಡಲಾಗಿದೆ. ನಿರ್ದೇಶಕರ ಕೈ ಚಳಕ ಇಲ್ಲಿ ಎದ್ದು ಕಾಣ್ತಿದೆ. ಗುಡ್ ವೆಕೇಶನ್ ಕೂಡ ಇಲ್ಲಿ ಕಾಣಬಹುದು. ಫಾರಿನ್ ವೆಕೇಶನ್ ಕೂಡ ಖುಷಿ ಕೊಟ್ಟಿದೆ. ಕಥೆಯಲ್ಲೇನೋ ವಿಶೇಷತೆ ಇಲ್ಲ. ಕಥೆಯನ್ನ ಹುಡುಕುವ ಪ್ರಯತ್ನ ಯಾರು ಮಾಡಬೇಡಿ. ಆದರೆ ಸಿನಿಮಾದ ಪರ್ಸೆಂಟೇಜ್ ಸೂಪರ್ ಆಗಿದೆ. ಅಭಿಮಾನಿಗಳು ಫ್ಯಾಮಿಲಿ ಆಡಿಷನ್ಸ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಕಾಶ್ ಅವರು ದೃಶ್ಯಗಳನ್ನು ಹೆಣೆದಿದ್ದಾರೆ. ಪಂಚರ್ ಆಗೋ ಟೈರ್ ಅಂದ್ಕೊಂಡ ನಾನು ಬುಲ್ಡೇಸರ್ ಅನ್ನೋ ಪಂಚಿಂಗ್ ಡೈಲಾಗ್ಗಳು ಅಭಿಮಾನಿಗಳಿಗ ಕಿವಿಗೆ ಆನಂದ ಕೊಡೋದ್ರಲ್ಲೇ ಡೌಟೇ ಇಲ್ಲ. ರಚನಾ ರಾಯ್ಗೆ ಇದು ಮೊದಲ ಸಿನಿಮಾ ಆದರೂ ಎಲ್ಲೂ ಹಾಗೆ ಅನಿಸ್ತಾನೇ ಇಲ್ಲ. ಗ್ಲಾಮರ್ಗೂ ಸೈ, ಅಭಿನಯಕ್ಕೂ ಜೈ ಅನ್ನುವಂತೆ ಅವರು ಕಮಾಲ್ ಮಾಡಿದ್ದಾರೆ. ಚಾಣಕ್ಯನ ಪಾತ್ರದಲ್ಲಿ ಅಚ್ಯುತ್ ಕುಮಾರ್ ಸಖತ್ತಾಗಿ ಅಭಿನಯಿಸಿದ್ದಾರೆ. ಉಳಿದವರು ಎಲ್ಲರೂ ಕೂಡ ತಮ್ಮ ಪಾತ್ರಕ್ಕೆ ಜೀವವನ್ನು ಒದಗಿಸಿದ್ದಾರೆ. ಕಂಪೋಸಿಂಗ್ ಹೊಸತಾಗಿದ್ದು ಆಕ್ಷನ್ ಪ್ರಿಯರಿಗೆ ರಸದೌತಣವೇ ಸರಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೇಳಲು ಖುಷಿ ಅನಿಸುತ್ತೆ. ಸಾಂಗ್ಗಳು ಹುಚ್ಚೆದ್ದು ಕುಣಿಸುತ್ತೆ. ಒಟ್ಟಾರೆ ಇಡೀ ಸಿನಿಮಾ ಪಕ್ಕಾ ಪೈಸಾ ವಸೂಲ್ ಸಿನಿಮಾ. ಅಭಿಮಾನಿಗಳಂತೂ ಮತ್ತೊಮ್ಮೆ ನೋಡಬೇಕು ಅಂತಿದ್ದಾರೆ. ಒಟ್ಟಾರೆ ದರ್ಶನ್ ಅಭಿಮಾನಿಗಳಿಗಂತೂ ಹಬ್ಬದ ವಾತಾವರಣವಾಗಿದೆ. ಈಗಾಗಲೇ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಎಲ್ಲರೂ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ದಾರೆ. ಇನ್ನು ಕೆಲವರು ನಮಗೆ ಫಸ್ಟ್ ಶೋ ಟಿಕೆಟ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೂ ಬಾಸ್ ಸಿನಿಮಾವನ್ನ ನೋಡಲೇಬೇಕು ಅಂತ ಕಾದು ಕುಳಿತಿದ್ದಾರೆ. ದರ್ಶನ್ ಜೈಲಿನಲ್ಲಿ ಇದ್ರೂ ನಾವು ಸಿನಿಮಾವನ್ನ ಗೆಲ್ಲಿಸ್ತೇವೆ ಅಂತ ಮುಂದೆ ಬಂದಿದ್ದಾರೆ.